ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ಕಾರಣ, ಕೆಲವು ಸಂದರ್ಭಗಳಲ್ಲಿ ನಾವು ಆತನ ಚಿತ್ತ ಅಥವಾ ಆತನ ನಡೆಸುವಿಕೆಯನ್ನು ನಾವು ಕಂಡುಹಿಡಿಯುವವರಾಗಿರಬೇಕು. ಇಲ್ಲ, ನಾನು ಆತನ ಚಿತ್ತ ಆತನ ನಡೆಸುವಿಕೆ ಕಾಣೋದಿಲ್ಲ, ನಾಸ್ತಿಕರ ಥರ ನಾನು ಪ್ರವರ್ತಿಸ್ತೇನೆ ಎನ್ನುವಂಥದ್ದನ್ನು ನನ್ನ ಒಳಗಡೆ ಸೈತಾನನು ಅನೇಕ ಬಾರಿ ಹಾಕ್ತಾನೆ. ಸೈತಾನನು ಅನೇಕ ಬಾರಿ ನನ್ನ ಒಳಗಡೆ ಹಾಕ್ತಾನೆ. ಕಾರಣ, ನಿನಗೆ ಸ್ವತಂತ್ರವನ್ನು ಕೊಟ್ಟಂಥ ದೇವರು ನೀನು 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 ಇನ್ನೂ ಅನೇಕ ವಿಷಯಗಳನ್ನು ಕಲಿಬೇಕು, ಆತನ ಚಿತ್ತದೊಳಗೆ ಬರಬೇಕು, ಆತನ ಒಳಗಡೆ ಬರಬೇಕಂತ ಆತನು ಬಯಸುವಂಥವನಾಗಿದ್ದಾನೆ. ಒಂದೇ ಕಾರಣ, ನೀನು ಮೊದಲನೇದಾಗಿ ಆತನ ಚಿತ್ತ ಏನು, ಆತನ ಒಂದು ನಡೆಸುವಿಕೆ ಏನು, ಆತನ ಏನಕ್ಕೆ ನಮ್ಮ ಹಿಂದೆ ಬಿದ್ದಿದ್ದಾನೆ ಅಥವಾ ಏನಕ್ಕೆ ಇಷ್ಟು ಒಂದು ಜನರು ಎದ್ದೇಳ್ತಾ ಇದ್ದಾರೆ ಎನ್ನುವಂಥದ್ದನ್ನು ನೀನು ಕೂಡ ತೆಲುಗಲ್ಲಿ, ತಮಿಳಲ್ಲಿ ಮತ್ತು ಕನ್ನಡದಲ್ಲಿ ಕೂಡ ಇವೆಲ್ಲವುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದಂಥ ಒಂದು ಸಂಗತಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಅನೇಕ ಸಾರಿ ನಾನು ಪರ್ಫೆಕ್ಟ್, ಐ ನೋ ದ್ಯಾಟ್, ಎಮರ್ಸ್ಬಿಡ್ತಾರೆ ಎನ್ನುವಂಥ ಒಂದು ಶಬ್ದ ನಿನ್ನ ಒಳಗಡೆ ಬಂದರೆ ಅದು ಸೈತಾನನಿಂದ ಬಂದದ್ದು ಎಂದು ನಾನಿವತ್ತು ಹೇಳಲಿಕ್ಕೆ ಬಯಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಾವು ಬಹಳ ಅಮೂಲ್ಯರು ದೇವದೃಷ್ಟಿಯಲ್ಲಿ. ಅದಕ್ಕಾಗಿ ಕರ್ತನು ಎಷ್ಟೋ ಸೇವಕರಲ್ಲಿ ಮತ್ತು ಅದರೊಳಗಡೆ ನನ್ನನ್ನು ಕೂಡ ಅದರಲ್ಲಿ ಕರೆದಿದ್ದಕ್ಕೆ ನಾನು ಎಷ್ಟೋ ದೇವರಿಗೆ ನಾನು ವಂದಿಸ್ತೇನೆ. ಅನೇಕ ಸಾರಿ ನನ್ನ ಟೆಸ್ಟಿಮನಿ ಹೇಳಬೇಕೆಂಬುದಾಗಿ ಆಸೆ ಉಳ್ಳವನಾಗಿದ್ದೇನೆ. ಅತಿ ಬೇಗನೆ ನನ್ನ ಟೆಸ್ಟಿಮನಿ, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಏನು ಮಾಡಿದೆ, ನಾನು ಎಲ್ಲಿಂದ ಇದ್ದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ಕೆಲವು ಸ್ವಲ್ಪ ದಿನಗಳ ಒಳಗಡೆ ಆಗಿ ಪ್ರಿಯ ದೇವ್ರ ಮಕ್ಕಳೇ, ನೀವು ತಿಳ್ಕೊಳ್ಬೇಕಾದದ್ದು ಬಹಳ ಇದೆ ಎಂದು ನಾನಿವತ್ತು ಅನೇಕ ವಿಷಯಗಳಲ್ಲಿ ನಾನು ಚಿಂತಾಕಾಂತನಾಗಿ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೂ ನಮ್ಮ ದೇವರು ನಿಮ್ಮನ್ನು ಕರೆದಂಥದ್ದು ಆದಿಯಲ್ಲಿ ಕರೆದನೆಂದು ಯೋಹನ್ ಬರೆಸುವ ಅರ್ಥದಲ್ಲಿ ನಾವು ನೋಡ್ತೇವೆ. ಆದಿಯಲ್ಲಿ ಅಂದರೆ ಇನ್ನೂ ಪ್ರಾರಂಭ, ಆತನೇ ಆದಿಯು, ಆತನೇ ಅಂತ್ಯವು. ಹಲ್ಲೆಲೂಯಾ, ಸ್ತೋತ್ರ. ಆತನೇ ಅಂತ್ಯವು, ಆತನೇ ಪ್ರಾರಂಭವು ಆಗಿದ್ದಾನೆ. ಅದಕ್ಕೋಸ್ಕರ ನೀನು ಮಾಡಬೇಕಾದ ಕಾರ್ಯವನ್ನು ನೀನು ಗಮನ ಹರಿಸಿ ಮಾಡುವುದಾದರೆ ನಿನ್ನನ್ನು